ಮೈಸೂರು ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಜಾಬ್ ಬಿಗ್ ಅಪ್ಡೇಟ್ ಬಂದಿದೆ. ನೀವು ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ ವಿಭಾಗದಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿದ್ದೀರಾ? ಹಾಗಾದರೆ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಮೈಸೂರು ಕೃಷಿ ಇಲಾಖೆಯಿಂದ 26-27ನೇ ಸಾಲಿನ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು 12 ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅರ್ಹ ಅಭ್ಯರ್ಥಿಗಳಿಗೆ ಉತ್ತಮ ಅವಕಾಶ, ಮುಖ್ಯವಾಗಿ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ ಅಭ್ಯರ್ಥಿಗಳು ಈ ಮಾಹಿತಿಯನ್ನು ತಪ್ಪದೆ ನೋಡಿ. ಹಾಗಾದರೆ ಹುದ್ದೆಗಳ ಬಗ್ಗೆ ವಿವರವಾಗಿ ನಾವು ನೋಡೋದಾದರೆ, ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು ವಿಭಾಗದಲ್ಲಿ 3 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಎಚ್.ಡಿ. ಕೋಟೆ ತಾಲೂಕಿಗೆ 1 ಹುದ್ದೆಗಳು, ಸರಗೂರು ತಾಲೂಕಿಗೆ 1 ಹುದ್ದೆ, ಸಾಲಿಗ್ರಾಮ ತಾಲೂಕಿಗೆ 1 ಹುದ್ದೆಗಳು, ಟೋಟಲ್ 3 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿದ್ಯಾರ್ಹತೆಯನ್ನು ನಾವು ನೋಡೋದಾದರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ ವಿಭಾಗದಲ್ಲಿ ನೀವು ಎಜುಕೇಷನ್ ಮಾಡೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಕಂಪ್ಯೂಟರ್ ಸ್ಕಿಲ್ ಗ್ರಾಜ್ಯುಯೇಷನಲ್ಲಿ ಕಂಪ್ಯೂಟರ್ ಸ್ಕಿಲ್ ಎಜುಕೇಷನ್ ಆಗಿರಬೇಕು ಹಾಗೂ ಮಿನಿಮಮ್ 2 ಇಯರ್ಸ್ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇರೋರು, ಅಗ್ರಿಕಲ್ಚರ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನಲ್ಲಿ ಮಿನಿಮಮ್ 2 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಅವಕಾಶ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಈ 1 ಹುದ್ದೆಗಳಿಗೆ 30,000 ರೂಪಾಯಿವರೆಗೂ ವೇತನ ಇರುವಂತಹ ಹುದ್ದೆಗಳಾಗಿರ್ತವೆ. ಅದೇ ರೀತಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಈ 1 ವಿಭಾಗದಲ್ಲಿ 9 ಹುದ್ದೆಗಳು ಖಾಲಿ ಇದ್ದು, ಎಚ್.ಡಿ. ಕೋಟೆ, ಹುಣಸೂರು, ಕೆ.ಆರ್. ನಗರ, ಮೈಸೂರು, ನಂಜನಗೂಡು, ಪಿರಿಯಾಪಟ್ಟಣ, ತಿ ನರಸೀಪುರ ತಾಲೂಕುಗಳ ಕಸ್ಬಾ ಹೋಬಳಿಗಳು 7 ಹುದ್ದೆಗಳು ಹಾಗೂ ಹುಣಸೂರು ತಾಲೂಕು ಆನಗೊಂದ ಹೋಬಳಿಯ 1 ಹುದ್ದೆ, ಉಪ ಕೃಷಿ ನಿರ್ದೇಶಕರ ಕಚೇರಿ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ನಾಗನಹಳ್ಳಿ, ಮೈಸೂರು ಇಲ್ಲಿ 1 ಹುದ್ದೆಗಳು. ಒಟ್ಟು 9 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಗ್ರಾಜ್ಯುಯೇಷನ್ ಅಗ್ರಿಕಲ್ಚರ್ ಇನ್ ಅಲೈಡ್ ಸೆಕ್ಟರಲ್ಲಿ ನೀವು ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ 1 ಹುದ್ದೆಗಳಿಗೆ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು 25,000 ರೂಪಾಯಿವರೆಗೂ ವೇತನ ಇರುವಂತಹ ಹುದ್ದೆಗಳಾಗಿರ್ತವೆ. ಹಾಗಾದರೆ ಈ ಹುದ್ದೆಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವತ್ತು ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ದಿನಾಂಕದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ವಿವರವಾಗಿ ನಾವು ನೋಡೋದಾದರೆ, 21/8/2026ನೇ ತಾರೀಕು ಒಳಗಾಗಿ 21/8/2026 ಸಂಜೆ 5 ಗಂಟೆ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿಯನ್ನು ನೀವು ಅಂಚೆ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಯಾವ ಅಡ್ರೆಸ್ಗೆ ಅಂತೇಳಿ ನಾವು ನೋಡೋದಾದರೆ, ವಿವರವಾಗಿ ನಾವು ನೋಡಿದ್ರೆ, ಸೀಲು ಮಾಡಿದ ಲಗೋಟೆಯಲ್ಲಿ ಮುದ್ದಂ ನೋಂದಣಿ ಅಂಚೆ ಮೂಲಕ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಆತ್ಮ ವಿಭಾಗ, ಸಾರ್ವಜನಿಕ ಅಧಿಕಾರಿಗಳ ಕಟ್ಟಡ, ನ್ಯೂ ಸಯಾರ್ಜಿ ರಾವ್ ರಸ್ತೆ, ಮೈಸೂರು ಇವರಿಗೆ ಸಲ್ಲಿಸಬೇಕು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. 21/8/2026ನೇ ತಾರೀಕು ಒಳಗಾಗಿ ದಾಖಲೆಗಳು ಅಲ್ಲಿರೋ ಥರ ಮುಂಚಿತವಾಗಿ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಮತ್ತು ಈ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ದಾಖಲೆಗಳಿರಬೇಕು ಅಂತೇಳಿ ವಿವರವಾಗಿ ನಾವು ನೋಡೋದಾದರೆ, ಅರ್ಜಿಗಳೊಂದಿಗೆ ಜಾತಿ ಪ್ರಮಾಣ ಪತ್ರ, ವಿದ್ಯಾರ್ಹತೆಗೆ ಸಂಬಂಧಿಸಿದ ಎಲ್ಲ ವರ್ಷದ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವ ಪ್ರಮಾಣ ಪತ್ರಗಳು, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು, ಸದರಿ ವೃತ್ತಿಗೆ ಸಂಬಂಧಿಸಿದ ಅನುಭವ ಪ್ರಮಾಣ ಪತ್ರಗಳನ್ನು ನೀವು ಅದರ ಜೊತೆಯಲ್ಲಿ ಅಟೆಸ್ಟ್ ಮಾಡಿರಬೇಕು, ಲಗತ್ತಿಸಿರಬೇಕು ಅಂತೇಳಿ, ಕಡ್ಡಾಯವಾಗಿರಬೇಕು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲ ಪ್ರಮಾಣ ಪತ್ರಗಳ ದೃಢೀಕೃತ ಪ್ರತಿಗಳನ್ನು ಸಲ್ಲಿಸಬೇಕು. ಎಲ್ಲ ದಾಖಲೆಗಳಿಗೂ ನೀವು ಸ್ವಯಂ ಸಿಗ್ನೇಚರನ್ನು ಮಾಡಿರಬೇಕು, ದೃಢೀಕರಿಸಿರಬೇಕು ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಮತ್ತು ಈ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಯೋಮಿತಿ ಏನಿರಬೇಕು, ಯಾವ ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅಂತ ವಿವರವಾಗಿ ನಾವು ನೋಡೋದಾದರೆ, 45 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. 45 ವರ್ಷದೊಳಗಡೆ ಇರೋರು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈಗಾಗಲೇ ಆತ್ಮ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಲ್ಲಿ ವಯೋಮಿತಿ 60 ವರ್ಷದವರೆಗೂ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 45 ವರ್ಷ ಫ್ರೆಶರ್ ಆಗಿದ್ದರೆ 45 ವರ್ಷ, ಈಗಾಗಲೇ ಈ ಒಂದು ಯೋಜನೆಯಡಿ ಕೆಲಸವನ್ನು ನಿರ್ವಹಿಸಿದ್ದ ಅಭ್ಯರ್ಥಿಗಳಾದರೆ 60 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಈ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ, ಕಚೇರಿಯ ವೇಳೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಏನು ಅಂತೇಳಿ ನಾವು ನೋಡೋದಾದರೆ, ದೂರವಾಣಿ ಸಂಖ್ಯೆ 082124422239 ಈ ನಂಬರ್ಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಮುಖ್ಯವಾಗಿ ಅತ್ಯಂತ ಮುಖ್ಯವಾದ ವಿಚಾರ ಏನಂದರೆ, ಅಭ್ಯರ್ಥಿಗಳು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ದಿನಾಂಕ 21 ಆಗಸ್ಟ್ 2026 ಸಂಜೆ 5 ಗಂಟೆ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ಕೊನೆಯ ಕ್ಷಣದವರೆಗೆ ಕಾಯದೆ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ ಅಂತೇಳಿ. ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಅರ್ಜಿ ತಿರಸ್ಕೃತವಾಗಬಹುದು. ಆದ್ದರಿಂದ ವಿದ್ಯಾರ್ಹತೆ, ಅನುಭವ, ವಯೋಮಿತಿ
ಮಿತಿ, ಅರ್ಹ ಷರತ್ತುಗಳು, ಅಗತ್ಯ ದಾಖಲೆಗಳು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಲ್ಲವನ್ನೂ ಒಮ್ಮೆ ಪರಿಶೀಲಿಸಿ ನಂತರವೇ ಅರ್ಜಿಯನ್ನು ಸಲ್ಲಿಸಿ. ಮೈಸೂರು ಜಿಲ್ಲೆ ಅಗ್ರಿಕಲ್ಚರ್ ಹಾಗೂ ಅಲೈಡ್ ಸೆಕ್ಟರ್ ಅಭ್ಯರ್ಥಿಗಳೇ 12 ಹುದ್ದೆಗಳ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೂ ಶೇರ್ ಮಾಡಿ. ಇಂತಹ ಕರ್ನಾಟಕ ಗವರ್ನಮೆಂಟ್ ಜಾಬ್ ಅಪ್ಡೇಟ್ ಮೊದಲು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ. ಮುಖ್ಯವಾಗಿ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ.